ಆತ್ಮೀಯರೇ, ಈಗ ನಾವು ನೋಡಲು ಹೋಗುತ್ತಿರುವ ಈ ಒಂದು ಸ್ಥಳ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿ ಬ್ರಿಟಿಷರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದಂಥ ವೀರ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ. ಈ ಬೇಸಿಗೆ ಅರಮನೆ ಇರುವುದು ಬೆಂಗಳೂರಿನಲ್ಲಿ. ಆದ್ಮೇಲೆ ಬೆಂಗಳೂರಿನಲ್ಲಿ ಇಸ್ಲಾಮಿಕ್ ಕಟ್ಟಡಗಳ ಪೈಕಿ ಪ್ರಸಿದ್ಧವಾದದ್ದು ಟಿಪ್ಪುವಿನ ಬೇಸಿಗೆ ಅರಮನೆ. 1781ರಲ್ಲಿ ಹೈದರಾಲಿಯವರು ಇದನ್ನು ಆರಂಭಿಸ್ತಾರೆ. ಸುಖ ಸಂತೋಷಗಳ ಆವಾಸ ಮತ್ತು ಸ್ವರ್ಗಕ್ಕೆ ಸಾಟಿ ಎನ್ನಿಸುವ ದಶಕದ ನಂತರ ಟಿಪ್ಪು ಸುಲ್ತಾನನಿಂದ ಪೂರ್ಣಗೊಂಡಿತು ಎನ್ನುವುದು ಒಂದು ಮಾಹಿತಿ. ಬೇಸಿಗೆಯ ತಾಣ ಮಾತ್ರವಲ್ಲದೆ ಈ ಅರಮನೆಯ ನಿರ್ಮಾಣದ ಉದ್ದೇಶ ಆಡಳಿತ ಮತ್ತು ದರ್ಬಾರ್ಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಿರ್ವಹಿಸುವುದು ಸಹ ಇದರಲ್ಲಿ ಆಗಿರುತ್ತದೆ. ಪುರಾತತ್ವ ಇಲಾಖೆಗೆ ಸೇರಿರುವ ಈ ಬೇಸಿಗೆ ಅರಮನೆಯನ್ನು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ಎಲ್ಲ ರೀತಿಯ ಸೌಕರ್ಯಗಳನ್ನು ಸಹ ಇದು ಒಳಗೊಂಡಿದೆ. ಒಂದು ದಿನದ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಮಕ್ಕಳು, ಸ್ನೇಹಿತರು, ಬಂಧು ಬಾಂಧವರೊಂದಿಗೆ ನೀವು ಕೂಡ ಈ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟರೆ ತುಂಬ ಸಂತೋಷವಾಗೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಬೆಂಗಳೂರಿನ ಈ ಒಂದು ಪ್ರೇಕ್ಷಣೀಯ ಸ್ಥಳ ನೀವು ನೋಡಲೇಬೇಕಾಗಿರುವಂತಹ ಒಂದು ಉತ್ತಮವಾದ ಸ್ಥಳಗಳಲ್ಲಿ ಈ ಬೇಸಿಗೆ ಅರಮನೆಯು ಕೂಡ ಒಂದು. ಇದರ ಸಂಪೂರ್ಣ ವಿಳಾಸವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಮತ್ತು ಸಂಪೂರ್ಣ ಮಾಹಿತಿಯನ್ನು ಕೂಡ ಅದರ ಕೊಟ್ಟಿರ್ತೀನಿ. ಈಗ ನೀವು ಈ ಒಂದು ಬೇಸಿಗೆ ಅರಮನೆಯ ಸೌಂದರ್ಯವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಆದಮೇಲೆ ಈ ಬೇಸಿಗೆ ಅರಮನೆಗೆ ನೀವು ಹೋಗಬೇಕಾದರೆ ಬೆಂಗಳೂರು ಮೆಜೆಸ್ಟಿಕ್ನಿಂದ ಮಾರ್ಕೆಟ್ಗೆ ಬಂದರೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಒಂದು ಸಿಗ್ನಲ್ ಇದೆ ನೋಡಿ. ಈಗ ನಾವು ನೋಡ್ತಾ ಇರೋದು ಈ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ನು, ಕೃಷ್ಣರಾಜ ಮಾರುಕಟ್ಟೆ ಮೆಟ್ರೋ ಸ್ಟೇಷನ್ ಇದೆ. ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಸಿಗ್ನಲ್ ಇರೋದರ ಹತ್ರನೇ ನಿಮಗೆ ಈ ಬೇಸಿಗೆ ಅರಮನೆಯನ್ನು ನೀವು ನೋಡ್ಬೋದು. ಧನ್ಯವಾದಗಳು ಸ್ನೇಹಿತರೆ.